ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಚುನಾವಣಾ ಆಯೋಗ ಇಂಗ್ಲಿಷ್ನಲ್ಲಿ ಇಲೆಕ್ಷನ್ ಕಮಿಷನ್ ಅಂತ ಕರೀತಾರೆ. ಇದರ ಪರಿಚಯವನ್ನು ನೋಡೋಣ. ಇಲೆಕ್ಷನ್ ಕಮಿಷನ್ ಅನ್ನೋದು ಒಂದು ಸ್ವತಂತ್ರ ಸಂಸ್ಥೆಯಾಗಿದೆ. 324ನೇ ವಿಧಿಯ ಮೂಲಕ ಈ ಚುನಾವಣಾ ಆಯೋಗವನ್ನು ರಚನೆ ಮಾಡಲಾಗಿದೆ. ಏನಂತಂದರೆ ಇದು ನಮ್ಮ ಭಾರತದ ಸಂವಿಧಾನದ ಪುಟಗಳನ್ನು ನೀವು ತೆಗೆದಾಗ ಆರ್ಟಿಕಲ್ 324ರಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಚುನಾವಣಾ ಆಯೋಗವನ್ನು ಹೇಗೆ ರಚನೆ ಮಾಡಬೇಕು, ಅದರಲ್ಲಿ ಏನೇನು ಇರಬೇಕು ಅನ್ನೋದನ್ನು ಸಂವಿಧಾನದ 324ನೇ ವಿಧಿಯಲ್ಲಿ ತಿಳಿಸಿದ್ದಾರೆ. ಈ ಚುನಾವಣಾ ಆಯೋಗದ ಕಾರ್ಯಗಳು ಏನಂತಂದರೆ ಸಂಸತ್ತಿನ ಚುನಾವಣೆ, ಶಾಸನ ಸಭೆಗಳ ಚುನಾವಣೆ, ರಾಷ್ಟ್ರಪತಿಯವರ ಚುನಾವಣೆ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣೆಗಳನ್ನು ಇಲೆಕ್ಷನ್ ಕಮಿಷನ್ ನಡೆಸುತ್ತೆ. ಇಲ್ಲಿ 4ನೇ ಪಾಯಿಂಟನ್ನು ನೀವು ಗಮನಿಸಬೇಕು. ಪಂಚಾಯತ್ ಹಾಗೂ ಮುನಿಸಿಪಾಲಿಟಿ ಚುನಾವಣೆಗಳನ್ನು ಈ ಚುನಾವಣಾ ಆಯೋಗ ನಡೆಸೋದಿಲ್ಲ. ಯಾಕಂದರೆ ಪಂಚಾಯತ್ ಹಾಗೂ ಮುನಿಸಿಪಾಲಿಟಿಗಳು ರಾಜ್ಯದಲ್ಲಿ ಇರೋದರಿಂದ ಪ್ರತಿ ರಾಜ್ಯಕ್ಕೂ ತನ್ನದೇ ಆದ ಒಂದು ರಾಜ್ಯ ಚುನಾವಣಾ ಆಯೋಗವನ್ನು ನೇಮಕ ಮಾಡಲಾಗಿದೆ. ರಾಜ್ಯ ಚುನಾವಣಾ ಆಯೋಗಗಳು ಪಂಚಾಯತ್ ಹಾಗೂ ಮುನಿಸಿಪಾಲಿಟಿಗಳ ಒಂದು ಚುನಾವಣೆಗಳನ್ನು ನಡೆಸುತ್ತೆ. ಇದಾದ ನಂತರ ರಚನೆ. ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಸಂದರ್ಭ ಬಂದರೆ ಇನ್ನಿತರೆ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅಂದರೆ ಇಲೆಕ್ಷನ್ ಕಮಿಷನ್ನ ಮೇನ್ ಚೀಫ್ ಆಗಿರ್ತಕ್ಕಂತಹ ಚುನಾವಣಾ ಆಯುಕ್ತರು, ಮುಖ್ಯ ಅಂದರೆ ಚೀಫ್ ಅಂತ ಕರೀತಾರೆ. ಮುಖ್ಯ ಚುನಾವಣಾ ಆಯುಕ್ತರು ಅಥವಾ ಇತರೆ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ರಾಷ್ಟ್ರಪತಿಗಳಿಂದ ಸ್ಥಳೀಯ ಆಯುಕ್ತರ ನೇಮಕ ನಡೆಯಲಾಗುತ್ತೆ. ಆಮೇಲೆ ಅಧಿಕಾರಾವಧಿ ನಿರ್ಧಾರ ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟಿದ್ದು. ಅಂದರೆ ಈ ಚುನಾವಣಾ ಆಯೋಗದಲ್ಲಿರುವ ಸದಸ್ಯರುಗಳ, ಇಲ್ಲಿ ಗಮನಿಸಬೇಕು, ಮುಖ್ಯ ಚುನಾವಣಾ ಆಯುಕ್ತರುಗಳಲ್ಲ, ಸದಸ್ಯರುಗಳ ಅಧಿಕಾರಾವಧಿ ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟಿದ್ದು. ರಾಷ್ಟ್ರಪತಿಯವರು ಎಲ್ಲಿವರೆಗೆ ಡಿಸೈಡ್ ಮಾಡ್ತಾರೆ ಅಲ್ಲಿವರೆಗೆ ಅವರು ಮುಂದುವರಿಯಬಹುದು. ಇದಾದ ನಂತರ ಹಿನ್ನೆಲೆಯನ್ನು ನೋಡೋಣ. ಚುನಾವಣಾ ಆಯೋಗವನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದರೆ 1950ರಲ್ಲಿ ಚುನಾವಣಾ ಆಯೋಗನ ಸ್ಥಾಪನೆ ಮಾಡಲಾಯಿತು. 1986ರಿಂದ ಏಕಸದಸ್ಯ ಆಯೋಗ ಆಗಿತ್ತು. ಏನಂತಂದರೆ ಏಕಸದಸ್ಯ ಅಂದರೆ ಕೇವಲ ಒಬ್ಬರು ಚುನಾವಣಾ ಆಯುಕ್ತರಿದ್ದರು. ಇದಾದ ನಂತರ 1986ರಲ್ಲಿ 2 ಹೆಚ್ಚುವರಿ ಆಯುಕ್ತರನ್ನು ನೇಮಕ ಮಾಡಲಾಯಿತು. ಯಾಕಂದರೆ ಆವಾಗ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ್ದರಿಂದ ವರ್ಕ್ ಲೋಡ್ ಜಾಸ್ತಿ ಆಗಿದ್ದರಿಂದ 2 ಹೆಚ್ಚುವರಿ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಲಾಯಿತು. ಇದಾದ ನಂತರ 1990ರಲ್ಲಿ ಇದನ್ನು ರದ್ದು ಮಾಡಲಾಯಿತು. ಅಂದರೆ 3 ಚುನಾವಣಾ ಆಯುಕ್ತರಿದ್ದರು, ಅದರಲ್ಲಿ 2ರನ್ನು ಮತ್ತೆ ರದ್ದು ಮಾಡಲಾಗಿ ಒಬ್ಬರೇ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಲಾಯಿತು. ನಂತರ 1993ರಿಂದ ಇಲ್ಲಿಯವರೆಗೆ 3 ಜನ ಆಯುಕ್ತರಿದ್ದಾರೆ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ 2 ಇತರೆ ಚುನಾವಣಾ ಆಯುಕ್ತರಿದ್ದಾರೆ. ಟೋಟಲ್ ಆಗಿ 3 ಜನ ಆಯುಕ್ತರಿದ್ದಾರೆ. ಆಯುಕ್ತರ ಅಧಿಕಾರ ವ್ಯಾಪ್ತಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಹಾಗೆ ಎಲ್ಲರಿಗೂ ಸಮಾನ ಅಧಿಕಾರ ಇದೆ. ಸಂಬಳ, ಭತ್ಯೆ, ಇನ್ನಿತರ ಸೌಲಭ್ಯಗಳನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಹಾಗೆ ಈ ಚುನಾವಣಾ ಆಯುಕ್ತರಿಗೆ ಕೊಡಲಾಗುತ್ತೆ. ಅಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಏನೇನು ಫೆಸಿಲಿಟೀಸ್ ಇದೆ, ಅವರಿಗೆ ಏನು ಸಂಬಳ ಇದೆ, ಏನು ಭತ್ಯೆ ಇದೆ, ಏನು ಪಿಂಚಣಿ ಇದೆ, ಇನ್ನಿತರೆ ಸೌಲಭ್ಯಗಳು ಏನು ಕೊಡ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜಿಗಳಿಗೆ, ಅದೇ ಸೌಲಭ್ಯವನ್ನು ಚುನಾವಣಾ ಆಯುಕ್ತರಿಗೆ ಕೊಡಲಾಗುತ್ತೆ. ಈ ಚುನಾವಣಾ ಆಯುಕ್ತರ ಅಧಿಕಾರಾವಧಿ 6 ವರ್ಷಗಳು ಅಥವಾ 65 ವಯಸ್ಸಾಗುವವರೆಗೆ. ಏನಿದು ಹೀಗಂದರೆ ಈಗ ಯಾರೇ ಒಬ್ಬರು ಚುನಾವಣಾ ಆಯುಕ್ತರಾಗೋರಿದ್ರೆ ಅವರ ಆಯುಷ್ಯ ಅಥವಾ ಅವರ ವರ್ಷಗಳು 60 ವರ್ಷ ಆಗಿದ್ದರೆ ಅವರು ಕೇವಲ 65 ವರ್ಷ ವಯಸ್ಸಾಗುವವರೆಗೂ ಮಾತ್ರ ಆಯುಕ್ತರಾಗಿರ್ತಾರೆ. ಅವರಿಗೆ 6 ವರ್ಷಗಳು ಅನ್ನೋ ರೂಲು ಅಪ್ಲೈ ಆಗೋದಿಲ್ಲ. ಇನ್ನು ಕೆಲವು ಜನರು 55ನೇ ವಯಸ್ಸಿಗೆ ಚುನಾವಣಾ ಆಯುಕ್ತರಾದರೆ ಅವರಿಗೆ 65 ವರ್ಷ ವಯಸ್ಸಾಗುವವರೆಗೆ ರೂಲು ಅಪ್ಲೈ ಆಗೋದಿಲ್ಲ. ಕೇವಲ ಅವರಿಗೆ 6 ವರ್ಷಗಳು ಮಾತ್ರ ಅಧಿಕಾರಾವಧಿ ಇರುತ್ತೆ. ಸ್ವಾಯತ್ತತೆ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಅಧಿಕಾರ ಭದ್ರತೆ ಇರುತ್ತೆ. ಏನು ಹೀಗಂದರೆ ಸುಪ್ರೀಂ ಕೋರ್ಟ್ ಜಡ್ಜಿಗಳನ್ನು ಹೇಗೆ ತೆಗೆದು ಹಾಕ್ತಾರೋ ಅದೇ ರೀತಿ ಚುನಾವಣಾ ಆಯುಕ್ತರನ್ನು ತೆಗೆದು ಹಾಕಲಾಗುತ್ತೆ. ಸುಮ್ಮನೆ ಇವರನ್ನು ಸಡನ್ ಆಗಿ ತೆಗೆದು ಹಾಕೋಕ್ಕೆ ಬರೋದಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜಿಗಳನ್ನು ಹೇಗೆ ತೆಗೆದು ಹಾಕ್ತಾರಂದರೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಒಂದು ಸ್ಪೆಷಲ್ ಮೆಜಾರಿಟಿಯಿಂದ ಒಂದು ಮಸೂದೆಯನ್ನು ಪಾಸ್ ಮಾಡಲಾಗುತ್ತೆ ಇವರನ್ನು ತೆಗೆದು ಹಾಕಬೇಕಂತ. ಅದು ಮಸೂದೆ ಪಾಸ್ ಆದರೆ ಮಾತ್ರ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನು ತೆಗೆದು ಹಾಕ್ಬೋದು, ಸ್ಪೆಷಲ್ ಮೆಜಾರಿಟಿ ಮೂಲಕ ಮಾತ್ರ. ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿಗಳ ಮೂಲಕ ಅಧಿಕಾರದಿಂದ ಇವರನ್ನು ತೆಗೆದು ಹಾಕಬಹುದು. ಅಂದರೆ ಇವರ ನಡವಳಿಕೆ ಸರಿ ಇಲ್ಲ ಮತ್ತು ಇವರು ಅಧಿಕಾರದಲ್ಲಿ ಮುಂದುವರಿಯಲು ಶಕ್ತರಿಲ್ಲ ಅನ್ನೋ ಒಂದು ರೀಸನ್ಸನ್ನು ಇಟ್ಕೊಂಡು ಈ ಚುನಾವಣಾ ಆಯುಕ್ತರನ್ನು ತೆಗೆದು ಹಾಕಬಹುದು ರಾಷ್ಟ್ರಪತಿಯವರು. ಉಳಿದ ಆಯುಕ್ತರನ್ನು ಮುಖ್ಯ ಆಯುಕ್ತರ ಸಲಹೆ ಮೇರೆಗೆ ತೆಗೆದು ಹಾಕಬಹುದು. ಇದು ನೀವು ಗಮನಿಸಬೇಕು ಸ್ನೇಹಿತರೆ.
ಮುಖ್ಯ ಚುನಾವಣಾ ಆಯುಕ್ತರನ್ನ ಕೇವಲ ಸುಪ್ರೀಂ ಕೋರ್ಟ್ ಜಡ್ಜ್ ಹಾಗೆ ತೆಗೆದು ಹಾಕಬಹುದು. ಆದರೆ ಉಳಿದ ಆಯುಕ್ತರು ಅಂದರೆ ಮುಖ್ಯ ಚುನಾವಣಾ ಆಯುಕ್ತರ ಜೊತೆಗೆ ಇಬ್ಬರು ಆಯುಕ್ತರು ಇರ್ತಾರೆ, ಅವರನ್ನ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದ್ರೆ ಅಂದ್ರೆ ಇವರನ್ನ ತೆಗೆದು ಹಾಕ್ಬೇಕಂತ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದ್ರೆ ಸಾಕು, ಇವರನ್ನ ಈಸಿಯಾಗಿ ತೆಗೆದು ಹಾಕಬಹುದು. ಇವರಿಗೆ ಅಧಿಕಾರ ಭದ್ರತೆ ಇರೋದಿಲ್ಲ. ಲೋಪದೋಷಗಳು: ಚುನಾವಣಾ ಆಯುಕ್ತರ ಅರ್ಹತೆಗಳನ್ನು ನಮೂದಿಸಿಲ್ಲ. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕು, ಈ ಚುನಾವಣಾ ಆಯುಕ್ತರಾಗೋವರಿಗೆ ಇದೇ ತರಹ ಒಂದು BA LLB ಮಾಡಿರಬೇಕು, ಲೀಗಲ್ ಆಗಿ ಇಷ್ಟೇ ಎಕ್ಸ್ಪೀರಿಯನ್ಸ್ ಇರಬೇಕು, ಅಥವಾ ಆಡಳಿತದಲ್ಲಿ ಇಷ್ಟೇ ಎಕ್ಸ್ಪೀರಿಯನ್ಸ್ ಇರಬೇಕು, ಅಥವಾ ನ್ಯಾಯಾಂಗದಲ್ಲಿ ಇಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋದು ಏನು ಒಂದು ರೂಲ್ ಇಲ್ಲ. ಯಾರು ಬೇಕಾದ್ರನ್ನು ಈ ಸರ್ಕಾರಗಳು ಚುನಾವಣಾ ಆಯುಕ್ತರಾಗಿ ನೇಮಕ ಮಾಡಬಹುದು. ಸದಸ್ಯರುಗಳ ಅಧಿಕಾರಾವಧಿ ನಮೂದಿಸಿಲ್ಲ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಸದಸ್ಯರುಗಳ ಅಧಿಕಾರಾವಧಿಯನ್ನು ನಮೂದಿಸಿಲ್ಲ, ಅದು ರಾಷ್ಟ್ರಪತಿಯವರ ವಿವೇಚನೆಗೆ ಬಿಟ್ಟಿದ್ದು. ನಿವೃತ್ತರಾದ ಆಯುಕ್ತರನ್ನ ಸರ್ಕಾರದ ಬೇರೆ ಸೇವೆಯಲ್ಲಿ ಮುಂದುವರಿಸಲು ತಡೆದಿಲ್ಲ. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕು, UPSC ಚೇರ್ಮನ್ ಇದ್ದಾರೆ. UPSC ಚೇರ್ಮನ್ ಅವರು ರಿಟೈರ್ಡ್ ಆದಮೇಲೆ ಅವರಿಗೆ ಬೇರೆ ಒಂದು ಸರ್ಕಾರಿ ಹುದ್ದೆಗಳಿಗೆ ಮುಂದುವರಿಯಲು ಅವಕಾಶ ಇಲ್ಲ, ಅವರಿಗೆ ಅದೇ ಲಾಸ್ಟ್ ಹುದ್ದೆ. ಆದರೆ ಈ ಚುನಾವಣಾ ಆಯುಕ್ತರಿಗೆ ಈ ಥರ ಇಲ್ಲ, ಇವರು ಮುಂದೆ ಬೇರೆ ಸರ್ಕಾರದ ಸೇವೆಗಳಲ್ಲಿ ಮುಂದುವರಿಯಲು ಅವಕಾಶ ಇದೆ. ಅಧಿಕಾರ ಹಾಗೂ ಕಾರ್ಯಗಳು: ಚುನಾವಣಾ ಆಯೋಗದ ಅಧಿಕಾರ ಕಾರ್ಯಗಳು ಏನಂತಂದರೆ ಮತಪತ್ರಗಳನ್ನು ಸಿದ್ಧಪಡಿಸುತ್ತೆ ಮತ್ತು ಕಾಲಕಾಲಕ್ಕೆ ಅಪ್ಡೇಟ್ ಮಾಡುತ್ತೆ ಮತಪತ್ರಗಳನ್ನು. ಪಕ್ಷಗಳಿಗೆ ಚುನಾವಣಾ ಚಿಹ್ನೆಗಳನ್ನು ನೀಡುತ್ತೆ. ಅಂದರೆ ಈ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಚುನಾವಣಾ ಚಿಹ್ನೆಗಳಂದರೆ ತೆಂಗಿನಕಾಯಿ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಅಗರಬತ್ತಿ ಆಗಿರ್ಬೋದು, ಇನ್ನಿತರೆ ಯಾವುದೇ ಚುನಾವಣೆಗಳನ್ನು ಇಲೆಕ್ಷನ್ ಕಮಿಷನ್ ನೀಡುತ್ತೆ. ವಿವಾದಗಳನ್ನು ಬಗೆಹರಿಸುತ್ತೆ. ಅಂದರೆ ಈ ಯಾವುದೇ ಒಂದೆರಡು ಪೊಲಿಟಿಕಲ್ ಪಾರ್ಟಿಗಳ ನಡುವೆ ಯಾವುದೇ ಒಂದು ವಿವಾದಗಳನ್ನು ಬಂದರೆ ಚುನಾವಣಾ ಆಯೋಗವು ಬಗೆಹರಿಸುತ್ತೆ. ಸಂಸದರು ಶಾಸಕರ ಅನರ್ಹತೆಯ ಬಗ್ಗೆ ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡುತ್ತೆ. ಚುನಾವಣಾ ದಿನಾಂಕ ಘೋಷಿಸುವುದು ಮತ್ತು ರದ್ದು ಮಾಡುವುದು ಕೇವಲ ಇಲೆಕ್ಷನ್ ಕಮಿಷನ್ ಮಾಡುತ್ತೆ. ನಂತರ ಪಕ್ಷಗಳಿಗೆ ಚುನಾವಣಾ ಸಮಯದಲ್ಲಿ ರೇಡಿಯೋ ಹಾಗೂ ಟಿವಿಯಲ್ಲಿ ಉಚಿತ ಪ್ರಚಾರ ಮಾಡಲು ಅನುವನ್ನು ಮಾಡಿಕೊಡುತ್ತೆ. ಚುನಾವಣೆಗೆ ಬೇಕಾಗುವ ಸಿಬ್ಬಂದಿಗಳನ್ನು ಒದಗಿಸಲು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ಮನವಿ ಮಾಡಿಕೊಳ್ಳುತ್ತೆ. ಅಂದರೆ MP ಗಳ ಇಲೆಕ್ಷನ್ ನಡೆದಾಗ, ರಾಷ್ಟ್ರಪತಿಯವರ ಇಲೆಕ್ಷನ್ ನಡೆದಾಗ ಮತ್ತು ಉಪರಾಷ್ಟ್ರಪತಿಯವರ ಇಲೆಕ್ಷನ್ ನಡೆದಾಗ ರಾಷ್ಟ್ರಪತಿಯವರಿಗೆ ಮನವಿ ಮಾಡಿಕೊಳ್ಳುತ್ತೆ, ಮತ್ತು MLAಗಳ ಇಲೆಕ್ಷನ್ ನಡೆದಾಗ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿಕೊಳ್ಳುತ್ತೆ. ಇದಿಷ್ಟು ಚುನಾವಣಾ ಆಯೋಗದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸು. ಇದಿಷ್ಟು ಚುನಾವಣಾದ ಬಗ್ಗೆ ಮಾಹಿತಿ ಆಯಿತು. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದ. ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.